ಕನ್ನಡವೆಂದರೆ ಬರೀ ನುಡಿಯಲ್ಲ, ಹಿರಿದಿದೆ ಅದರ ಅರ್ಥ. ಜಲವೆಂದರೆ ಬರೀ ನೀರಲ್ಲ, ಅದು ಪಾವನ ತೀರ್ಥ. ಎಂಥ ಚಂದದ ಸಾಲುಗಳಿವು. ಸತತವಾಗಿ 4 ದಶಕಗಳ ಹೋರಾಟ ನಾರಾಯಣಗೌಡರದು. ಈಗ ನಾಳೆ ಬುಧವಾರ ಡಿಸೆಂಬರ್ 27ನೇ ತಾರೀಕು ಬೆಂಗಳೂರಿನ ಹಲವಾರು ಭಾಗದಿಂದ 50-60 ಸಾವಿರಕ್ಕೂ ಹೆಚ್ಚು ಕರವೇ ಕಾರ್ಯಕರ್ತರು ರಸ್ತೆಗಿಳಿತಾರೆ. ಕನ್ನಡ ಪರ ಹೋರಾಟಗಾರರಿಗೆ ಸಾಥ್ ಕೊಟ್ಟಿದ್ದಾರೆ, ರಸ್ತೆಗಿಳಿತಿದ್ದಾರೆ. ಉದ್ದೇಶ ಒಂದೇ, ಕನ್ನಡದ ನಾಮಫಲಕದ ಚಳುವಳಿ ಮೂಲಕ ಕನ್ನಡ ಪ್ರಾಮುಖ್ಯತೆ ಪಡ್ಕೋಬೇಕು ಕನ್ನಡ ನೆಲದಲ್ಲಿ ಅಂತ. ಸರ್ ಆಯಿತು, ನಿಮ್ಮ ಹೋರಾಟ ಹೊಸದಲ್ಲ ಸರ್. ಹೋರಾಟದ ಎಲ್ಲ ಆಯಾಮಗಳನ್ನು ನೋಡ್ಬಿಟ್ಟಿದ್ದೀರಿ. ಇತ್ತೀಚೆಗೆ ನಾನು ಯಾರೋ ನಿಮ್ಮವರಿಂದ ಕೇಳ್ಪಟ್ಟೆ, ನಾರಾಯಣಗೌಡರು ಇತ್ತೀಚೆಗೆ ಮಧ್ಯರಾತ್ರಿ ಬೆಳಗಿನ ಜಾವ ಎಲ್ಲ ತುಂಬ ಫೋನ್ ಬರ್ತಾ ಇದೆ ಬೇರೆ ಬೇರೆ ಕಡೆಯಿಂದ, ಧಮಕಿ ಹಾಕ್ತಾರೆ, ಹೆದರಿಸ್ತಾರೆ ನಾರಾಯಣಗೌಡ್ರನ್ನ ಅಂತ ನಿಮ್ಮವ್ರು ಯಾರೋ ನನಗೊಂದು ಇನ್ಫಾರ್ಮೇಷನ್ ಕೊಡ್ತಿದ್ರು ಸರ್. ಏನಿದು, ನಿಜಾನ ಅದು? ಹೌದು. ಯಾವ ಈ ಮಾಲವೇಶಕ್ಕೆ ನಿನ್ನ ಇಲ್ಲಿ ವ್ಯಾಪಾರ ಮಾಡಿ ಕನ್ನಡದ ನಾಮಫಲಕ ಹಾಕದೆ ಹೋದರೆ ನಿನ್ನ ಇಲ್ಲಿ ವ್ಯಾಪಾರ ಮಾಡಲಿಕ್ಕೆ ಬಿಡಲ್ಲ ಅಂತ ಹೇಳಿ ಏನು ಸವಾಲು ಹಾಕಿನೋ, ಆ ಸವಾಲಿಗೆ ಅವರು ಇವತ್ತು ಮುಂಬೈಯಿಂದ ಯಾರೋ ಶಿವಸೈನ್ಯ ಗುಂಡಗಳಂತೆ, ಯಾರೋ MES ಗುಂಡಗಳಂತೆ ಅವರು ನನಗೆ ರಾತ್ರಿ 11 ಗಂಟೆಗೆ ಶುರು ಮಾಡಿದ್ರೆ ಬೆಳಗಿನ ಜಾವ 5 ಗಂಟೆವರೆಗೂ ಅಲ್ಲಿಂದ ಒಂದಷ್ಟು ಬೆದರಿಕೆ ಕರೆಗಳು ಬರ್ತವೆ. ನೀವು ಮಾಲಾಪೇಶ ಮುಟ್ಟಬಾರ್ದು, ಅವ್ರ ವಿಚಾರಕ್ಕೆ ಹೋಗಬಾರ್ದು, ಹೋದರೆ ನಿಮಗೆ ಗುಂಡು ಹೊಡಿತೀವಿ, ನಿಮ್ಮ ಮಕ್ಕಳಿಗೆ ಗುಂಡು ಹೊಡಿತೀವಿ, ನಿಮ್ಮ ಮನೆ ಬ್ಲಾಸ್ಟ್ ಮಾಡ್ತೀವಿ. ಆಲ್ರೆಡಿ ಈಗ ಒಂದು ಟೀಮು ಬಾಂಬೆಯಿಂದ ಬೆಂಗಳೂರಿಗೆ ಬಂದಿದೆ, ನೋಡಿ ಏನಾಗುತ್ತೆ ನೋಡಿ ಅಂತ ಹೇಳಿ ಬೆದರಿಕೆಗಳು ಬರ್ತಾ ಇದ್ದಾವೆ. ನಮ್ಮ ವಕೀಲರ ತಂಡ ಕಮಿಷನರ್ನ ಭೇಟಿ ಮಾಡೋದು, ಮತ್ತು ನನ್ನ ಮನೆ ವ್ಯಾಪ್ತಿಗೆ ಬರುವಂಥ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೊಟ್ಟರು. ಮತ್ತು ನಮ್ಮ ಕಚೇರಿ ಗಾಂಧಿನಗರದ ಉಪ್ಪರ್ಪೇಟೆ ಪೊಲೀಸ್ ಠಾಣೆ ಇದಕ್ಕೆ ವ್ಯಾಪ್ತಿಗೆ ಬರುತ್ತೆ, ಅಲ್ಲಿ ಕಂಪ್ಲೇಂಟ್ ಆಯಿತು. ಇವತ್ತವರೆಗೂ ಒಬ್ಬ ಪೊಲೀಸ್ನವನು ಬಂದು ನಾರಾಯಣಗೌಡ್ರೆ ನೀವೇನು ನಿಮಗೆ ಬಂದಿರೋ ಕರೆ ಯಾರು ಏನು ಅಂತ ಹೇಳಿ ನಿಮಗೇನಾದ್ರೂ ಇವತ್ತು ಪೊಲೀಸ್ದು ರಕ್ಷಣೆ ಬೇಕಾ ಅಂತ ಹೇಳಿ ಕೇಳಲಿಲ್ಲ, ಯಾರೂ ಕೇಳಲಿಲ್ಲ ನನ್ನ. ಯಾಕೆ ಏನೂ ಗೊತ್ತಿಲ್ಲ. ಯಾಕೆಂದರೆ ಇವತ್ತೆಲ್ಲ ಪೊಲೀಸ್ ಇಲಾಖೆ ಕರ್ನಾಟಕದ ಅನೇಕ ಇಲಾಖೆಗಳ ಥರ ಪೊಲೀಸ್ ಇಲಾಖೆಯೂ ಸಹ ಶ್ರೀಮಂತರ ಮುಷ್ಟಿಯಲ್ಲಿದೆಯೇನೋ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಸರ್ ನಾನು ನಿಮ್ಮ ಬಗ್ಗೆ ತಿಳ್ಕೊಂಡಿರೋ ಪ್ರಕಾರ ಅಥವಾ ನನಗೆ ಗೊತ್ತಿರೋ ಒಂದಷ್ಟು ಮಾಹಿತಿ ಪ್ರಕಾರ ಈ ಹಿಂದೆಯೂ ಕೂಡ ಈ ಧಮಕಿ ಹೊಸದಲ್ಲ ನಿಮಗೆ. ನಿಮ್ಮನ್ನು ಯಾವತ್ತೂ ಎತ್ತುಬಿಡ್ತೀವಿ ಅನ್ನೋ ಮಟ್ಟಕ್ಕೆ ತುಂಬ ಜನ ನಿಮ್ಮನ್ನು ಅಟ್ಯಾಕು ಮಾಡಿದ್ದುಂಟು. ಅವಾಗಲೂ ಪೊಲೀಸ್ ಇಲಾಖೆ ತುಂಬ ಹಿಂದೆ ನಿಮಗೆ ಗನ್ಮ್ಯಾನ್ ಕೊಡ್ತೀವಿ ಅಂದಾಗಲೇ ನೀವು ರಿಜೆಕ್ಟ್ ಮಾಡಿದವ್ರು. ನೀವು ನಾನೇ ರಕ್ಷಣಾ ವೇದಿಕೆ ಅಂತ ಬೇರೆಯವ್ರು ರಕ್ಷಣೆ ಕೊಡಬೇಕು ಹೋರಾಡ್ತಿದ್ದೀನಿ, ನನಗೆ ಗನ್ಮ್ಯಾನು ಅಂತ. ಇವಾಗ ನೋಡಿದ್ರೆ ಪೊಲೀಸರು ಯಾರೂ ನಮ್ಮ ಮನೆ ಹತ್ರ ಬಂದೇ ಇಲ್ಲ, ನನ್ನನ್ನು ಏನು ಎತ್ತ ಅಂತ ಕೇಳೇ ಇಲ್ಲ ಅಂತೀರ? ಅಲ್ಲ, ನನಗೆ ರಕ್ಷಣೆ ಕೊಡಿ ಅಂತ ಕೇಳ್ತಾ ಇಲ್ಲ. ನನ್ನ ಕನಿಷ್ಠ ಏನು ಆಗ್ತಾ ಇದೆ ಏನಾದರೂ ವಿಚಾರಣೆ ಏನಾದರೂ ಮಾಡಬೇಕಲ್ಲ, ಅದನ್ನು ಮಾಡಲಿಲ್ಲ. ನಾನು ಇವತ್ತು ಹೇಳ್ತೀನಿ, ನನ್ನ ಕಾರ್ಯಕರ್ತರೇ ನನ್ನ ರಕ್ಷಣೆ ಮಾಡುವಷ್ಟು ಭಾರಿ ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ. ಏನೇ ಆಗಲಿ ಎಂಥದೇ ಬರಲಿ, ಇಂಥ ಗೊಡ್ಡು ಬೆದರಿಕೆಗೆಲ್ಲ ನಾರಾಯಣಗೌಡರು 25 ವರ್ಷ 30 ವರ್ಷದ ಅವಧಿಯಲ್ಲಿ ಇಂಥದಕ್ಕೆಲ್ಲ ಹೆದರಿಲ್ಲ. ಇಡೀ ಬೆಂಗಳೂರು ರೌಡಿಗಳೇ ಒಂದು ಘಟನೆಯಲ್ಲಿ ಒಂದಾಗಿ ನನ್ನ ಮೇಲೆ ಬಿದ್ದಾಗಲೇ ನಾನು ಹಂಜಿಲ್ಲ, ಹಳಕಿಲ್ಲ, ಎದ್ರಿಲ್ಲ, ಪೊಲೀಸ್ ಸೆಕ್ಯೂರಿಟಿ ಕೊಡಿ ಇಲ್ಲ ರಕ್ಷಣೆ ಕೊಡಿ ಅಂತ ಕೇಳ್ದೋನಲ್ಲ. ಈಗಲೂ ಅಷ್ಟೇ, ಇಂಥ 100 ಗುಂಡಗಳಿಂದ ಕರೆ ಬಂದರೂ ಸಹ ನಾರಾಯಣಗೌಡ್ರನ್ನ ಅವ್ರನ್ನ ಎದುರಿಸುವಂಥ ಶಕ್ತಿ ತಾಕತ್ತು ಈ ನಾಡಿನ ಜನ ನನಗೆ ಕೊಟ್ಟಿದ್ದಾರೆ. ಮತ್ತು ಲಕ್ಷಾಂತರ ನನ್ನ ಕಾರ್ಯಕರ್ತರಿದ್ದಾರಲ್ಲ, ಇಂಥವನ್ನೆಲ್ಲ ಎದುರಿಸುವಂಥ ಶಕ್ತಿ ಅವ್ರಿಗಿದೆ. ಹಾಗಾಗಿ ಇಂಥ ಗೊಡ್ಡು ಬೆದರಿಕೆಗೆಲ್ಲ ಕರವೇ ಜಗ್ಗಲ್ಲ, ಕುಗ್ಗಲ್ಲ. ನನ್ನ ದೇಹದ ಕೊನೆಯ ಒಂದು ಹನಿ ರಕ್ತ ಇರೋವರೆಗೂ ಈ ನಾಡಿಗೋಸ್ಕರ ದುಡಿದು ಸಾಯ್ತೀನಿ ಹೊರತು ಹಾಗೆ ಸಾಯಲ್ಲ. ನಾನು ದೇವ್ರ ಹತ್ರ ಬೆಳಗ್ಗೆ ಎದ್ರೆ ಪ್ರಾರ್ಥನೆ ಮಾಡ್ತೀನಿ, ಭಗವಂತ ಯಾವುದೋ ರೋಗದಲ್ಲಿ ನಾನು ಸಾಯೋದು ಬೇಡ, ಈ ನಾಡಿಗೋಸ್ಕರ ಹೋರಾಡಿ ಸಾಯುವಂಥ ದಿನ ಕೊಡಪ್ಪ ನನಗೆ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಂತೂ ನಾನು. ಹಾಗಾಗಿ ಇಂಥ ಗೊಡ್ಡು ಬೆದರಿಕೆಗೆಲ್ಲ ಹೆದರೋನಲ್ಲ. ಸರ್, ಒಂದು ಮಾಲು ಅಥವಾ ಒಂದು ಸ್ಕೂಲು ಅಥವಾ ಒಂದು ಟೋಲು, ಈ ಹೋರಾಟ ನಿಮ್ಮದು ನಿರಂತರವಾಗಂತೂ ನಡೀತಾನೆ ಇದೆ. ಎಷ್ಟು ದುರಂತ ಅನಿಸುತ್ತೆ ಅಂದರೆ, ಇದು ನಮ್ಮ ನೆಲ, ಕನ್ನಡಿಗರ ನೆಲ. ಕನ್ನಡದಲ್ಲಿ ಕನ್ನಡ ಭಾಷೆಗೋಸ್ಕರ ಇಷ್ಟೆಲ್ಲ ಹೋರಾಟ ಬೇಕಾ? ಯಾಕೆ ನಮ್ಮವರು ಆ ಸ್ವಾಭಿಮಾನದಲ್ಲಿ ಇಲ್ವಾ ಅಂತ ನಿಮ್ಗೆ ಅನಿಸುತ್ತಾ ಸರ್? ಯಾಕೆ, ವೈ? ಹೌದು, ಯಾಕೆಂದರೆ ಒಂದು ನಮ್ಮ ಜನರಿಗೆ ಈ ನೆಲದ ಭಾಷೆ ಮತ್ತು ಸಂಸ್ಕೃತಿ, ಇಲ್ಲಿ ಆಚಾರ ವಿಚಾರದ ಕಳಕಳಿ ಇರಬೇಕು.
ಅಭಿಮಾನ ಇರಬೇಕು, ಸ್ವಾಭಿಮಾನ ಇರಬೇಕು, ನನ್ನ ನಾಡು ನನ್ನ ನುಡಿ ಎನ್ನುವ ಕಿಚ್ ಇರಬೇಕು. ಒಂದು ಕಡೆ ನನ್ನ ಜನ ಆ ಕಿಚ್ಚಲ್ಲಿ ಕಿಚ್ನಿಂದ ಸ್ವಾಭಿಮಾನಿಗಳಾಗಿದ್ದಾರ ಅನ್ನೋದು ಒಂದು ಪ್ರಶ್ನೆ ಆದರೆ, ಇನ್ನೊಂದು ನಮ್ಮ ಆಳುವ ಸರ್ಕಾರಗಳು. ಅಧಿಕಾರ ಅವ್ರಿಗೆ ಕೊಟ್ಟಿದ್ದೀವಿ ನಾವು. ಏನೆಲ್ಲ ಮಾಡಬಹುದು ಕನ್ನಡದ ವಿಚಾರದಲ್ಲಿ, ನಾಡುನುಡಿ ವಿಚಾರದಲ್ಲಿ ಏನೆಲ್ಲ ಕ್ರಮಗಳನ್ನು ತಗೋಬಹುದು, ಏನೆಲ್ಲ ಕಾಯ್ದೆಗಳನ್ನ ಮಾಡ್ಬೋದು ಅನ್ನುವ ಆ ಜನ ಇವತ್ತು ಮುಟ್ಟಾಳರಾಗಿ ಕೂತಿದ್ದಾರೆ. ಅವ್ರಿಗೆ ಸ್ವಾಭಿಮಾನ ಇಲ್ಲ. ಈ ನೆಲದ ರಾಜಕಾರಣಿಗಳಿಗೆ ಸ್ವಾಭಿಮಾನ ಇಲ್ಲ. ನನ್ನ ಭಾಷೆ, ನನ್ನ ನೆಲ, ನನ್ನ ಜನ ಅನ್ನೋ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.